ಜ್ವರ ಕಾಣಿಸಿಕೊಂಡ್ರೆ ವೈದ್ಯರನ್ನ ಭೇಟಿಯಾಗಿ ಡಾಕ್ಟರ್ ಉದಯ್ ಕುರ್ಚಿ. ಯಾರಿಗಾದರೂ ನಿರಂತರ ಜ್ವರ ಹಾಗೂ ವಾಂತಿ ಕಾಣಿಸಿಕೊಂಡ್ರೆ ಕೂಡಲೇ ವೈದ್ಯರನ್ನ ಭೇಟಿಯಾಗಿ ಪರೀಕ್ಷಿಸಿಕೊಳ್ಳಬೇಕು ಎಂದು ಹುಕ್ಕೇರಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಮನವಿ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆ ಸಂಕೇಶ್ವರ ಪಟ್ಟಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಡೆಂಗ್ಯೂ ಜ್ವರದ ಬಗ್ಗೆ ಭಯ ಬೇಡ, ಎಚ್ಚರವಿರಲಿ ಎಂದು ಮನವಿ ಮಾಡಿದ್ದಾರೆ. ವರದಿಗಾರ ದಾದು ಲೋಖಂಡೆ, NS ನ್ಯೂಸ್ 28 ಕನ್ನಡ, ರಾಯಭಾಗ. ಇವತ್ತು ಮುಂಜಾನೆ ಶ್ರೇಯಾ ತವಡೆ ಒಂದು ವಾರ್ಡ್ ನಂಬರ್ 18ರಲ್ಲಿ ಇವತ್ತು ಹೆಣ್ಣು ಮಗು ತಿಳ್ಕೊಂಡಿದೆ. ಬಟ್ ಇಲ್ಲಿವರೆಗೆ ನಾವು ಅದು ಡೆಂಗು ರೋಗದ ಬಳಲಿನೇ ಆದ ಮರಣ ಹೊಂದಿದ್ದ ಖಚಿತ ಮಾಹಿತಿ ನಮಗೇನ ಸಿಕ್ಕಿಲ್ಲ. ಆದರೂ ನಾವು ಅಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಒಂದು 18ನೇ ವಾರ್ಡಲ್ಲಿ ನಾವು ಈಗಾಗಲೇ ತಂಡಗಳನ್ನು ಮಾಡಿಕೊಂಡು ಅಲ್ಲಿ ನಮ್ಮ ಆಶಾಗಳ ಮೂಲಕ ಅಲ್ಲಿ ಲಾರ್ವಾ ಸರ್ವೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಅಲ್ಲಿ ಜನರಿಗೆ ಮನೆಗೆ ನಮ್ಮ ಆಶಾಗಳು ಅಲ್ಲಿ ಹೋಗಿ ಅವರಿಗೆ ಮುನ್ನೆಚ್ಚರಿಕೆಯಾಗಿ ಯಾವ ರೀತಿ ನಾವು ಸೊಳ್ಳೆಗಳನ್ನು ಕಡಿಯೋದನ್ನು ತಪ್ಪಿಸ್ಕೊಳ್ಳೋಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಎಲ್ಲ ನಮ್ಮ ಆಶಾಗಳು ಅವರಿಗೆಲ್ಲ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಚೀಫ್ ಆಫೀಸರ್ ಸಂಕೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಅವರ ಸಿಬ್ಬಂದಿಯವರು ಅಧಿಕಾರಿಗಳು ಅಲ್ಲಿ ಆ ಭಾಗದಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಂಡು ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಎಲ್ಲೆಲ್ಲಿ ನೀರು ನಿಂತಿದೆ ನಾವು ಟೆಮೋಫಾಸ್ ಅಂತ ದ್ರಾವಣವನ್ನು ನಾವು ಇಲ್ಲಿ ಹಾಕಿ ಅಲ್ಲಿ ಹೊಳೆ ನಿಯಂತ್ರಣ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಬಹಳ ದಿನಗಳವರೆಗೆ ಇಲ್ಲಿ ಸಣ್ಣ ತೊಟ್ಟಿಗಳಲ್ಲಿ, ಪ್ಲಾಸ್ಟಿಕ್ ತೊಟ್ಟಿಗಳಲ್ಲಿ ಅವರ ನೀರಿನ ಸಂಗ್ರಹ ಇಟ್ಟಿದ್ದಾರೆ. ಅದನ್ನು ಖಾಲಿ ಮಾಡ್ಸೋಕ್ಕೆ ಹೇಳಿ ಮೇಲಿನ ಮೇಲೆ ಅದು ಖಾಲಿ ಮಾಡಿಸಿ ಹೊಸ ನೀರು ನಾವು